ನೀ ಹುಟ್ಟಿದ್ಯಲ್ಲ ಮಮ್ಮಿ? ಮೌಶಿ ಇಬ್ರು ಸವಣೂರೇನ? ಎಷ್ಟು ವರ್ಷ ಇದ್ದಿ ಸವಣೂರಾಗ ಮೌಶಿ ನೀ? ಒಂದನೇ ತನೋ ಎರಡನೇ ತನೋ ಕಲ್ತೇನೆ ಅಷ್ಟ, ಅದು ಕಲ್ತೇನೋ ಇಲ್ಲ ಗೊತ್ತಿಲ್ಲ. ಸಾಲ್ ಅಲ್ಲಿ ಈಶ್ವರನ ಗುಡಿ ಸಾಲಿ ಅಂತೂ ಹೋಗ್ತಿದ್ವಿ ನಾವು. ಹ್ಮ್. ನೀನು ಅದ ಸಾಲೇನ್ ಮಮ್ಮಿ? ಇಲ್ಲ, ನಿಮ್ದು ಸಾಲ ಯಾವ್ದು? ನಮ್ದು ಪ್ರಾಥಮಿಕ ಕನ್ನಡ ಶಾಲೆ. ಈಶ್ವರ ದೇವ್ರ ಗುಡಿಯಾಗಲ್ಲನ? ಅದು ನಾಯಕ ಅಂತಿದ್ರು, ಅವ್ರ ಮನೆ ಒಳಗಡೆ ಇರ್ತಿತ್ತು. ಹ್ಮ್ ಅಲ್ಲೆಲ್ಲ ನಮ್ಮ ಬ್ರಾಹ್ಮಣರ ಮಾಸ್ತರೇ ಇರ್ತಿದ್ರು. ಹ್ಮ್ ಅವ್ರ ಅಲ್ಲೇ ಒಂದು 5-6 ರೂಮ್ ಇದ್ವು. ಅಲ್ಲೇ ಒಂದೊಂದು ಕ್ಲಾಸ್ ಒಂದೊಂದು ರೂಮ್ನಾಗ ಹ್ಮ್. ಒಂದೊಂದು ಕ್ಲಾಸ್ ನಡೆಸ್ತಿದ್ರು. ಮೌಶಿ ನಿಂಗೆ ಏನ್ ನೆನಪದ ಸಾಲಿದು ಸವಣೂರಾಗ? ಊರಾಗ ನಾವಂತೂ ಭಾಳ ಸಣ್ಣಕ್ಕಿದ್ದೆ, ನಮಗೂ ಅಷ್ಟು ಗೊತ್ತಾಗೋದಿಲ್ಲ. ಆದ್ರೆ ಈಶ್ವರ ದೇವ್ರ ಗುಡಿ ಸಾಲಿ ಹೋಗೋದು ಮಾತ್ರ ಒಂಚೂರು ನೆನಪದ. ಹ್ಮ್ ಆಮೇಲೆ ನಾವು ಒಂಚೂರ ಏನು ತಪ್ಪು ಮಾಡಿದ್ರ ನಾಮಾವಳಿ ಮಾಸ್ತರ್ ಅಂತಿದ್ರು. ಹ್ಮ್ ಅವ್ರು ಚಲೋ ಕಿವಿ ಹಿಡ್ತಿದ್ರು, ಹ್ಮ್ ಬಡಿತಿದ್ರು. ಅದೊಂದು ನೆನಪದ. ಹ್ಮ್. ನಾಮಾವಳಿ ಮಾಸ್ತರ್ ನಿನ್ಗೂ ಕಲ್ಸಾರೋದಿಲ್ಲ? ನಮಗೂ ಕಲಿಸಿ ನಿಮ್ಗೂ ಹೊಡಿತಿದ್ರನ? ನಮಗೆ ಕೇಳ್ಕೊಂಡಿತ್ತು. ಎಲ್ಬು. ಆದ್ರೆ ಕರೆಕ್ಟ್ ನಾ ಹೊಡ್ತಾ ತಿದ್ದಿಲ್ಲ. ಹ್ಮ್. ಕರೆಕ್ಟಾಗಿ ಅವ್ರು ಹೇಳಿದ ಕವಿತೆನ ಬ್ಯಾಕ್ ಮಾಡ್ಕೊಂಡು ಏನ್ ಕಲಿಸ್ತಿದ್ರು ಅವ್ರು? ಕವಿತೆ ಬುಕ್ನಾಗ ಕನ್ನಡ 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 ಕಲಿಸ್ತಿದ್ರನ? ಹ್ಮ್ ಬುಕ್ಕಿನ ಮೇಲೆ ಕವಿತೆ ಹಾಕೊಂಡು ಹ್ಮ್ ಹ್ಮ್ ಹೇಳ್ಕೊಡ್ತಿದ್ರು, ಹ್ಮ್ ನಾವಂತಿದ್ವಿ. ಹ್ಮ್. ಮನಿಯೊಳಗ್ ಬಂದ್ ಅಭ್ಯಾಸ ಮಾಡ್ತಿದ್ರನ? ಇಲ್ಲ. ಮನ್ಯಾಗ ಇಲ್ಲ, ಯಾರು ಮಾಡೋದನ್ನು ಗೊತ್ತಿದ್ದಿಲ್ಲ, ನಾವು ಮಾಡುತ್ತಿದ್ದಿಲ್ಲ. ಸಾಲಿಗೆ ಏನ್ ಒಯ್ತಿದ್ರಿ ನೀವು? ಒಂದ್ ಪಾಟಿ ಒಂದ್ ಪೇಣೆ. ಎರಡು ಡಬ್ಬಿ ನೀರು? ಇಲ್ಲ, ಅವ್ಯಾವು ಇದ್ದಿದ್ದಿಲ್ಲ ಅವಾಗ. ಹ್ಮ್ ಬರೀ ಒಂದ್ ಪಾಟಿ ಪೇಣೆ 7ನೇ ತನಕನೂ ಹೋಗ್ತಿದ್ವಿ. ಪಾಟಿ ಪೇಣಿದಾಗ ಆಗೈತೆ. ಟೆಕ್ಸ್ಟ್ ಬುಕ್ ಇರ್ತಿದ್ದಿಲ್ಲನ? ಕನ್ನಡ ಒಂದು ಹೌದನ? ಸೈನ್ಸ್ ಮ್ಯಾಥ್ಸ್ ಇಲ್ಲ, ಅವೆಲ್ಲ ಇರ್ತಿದ್ದಿಲ್ಲ. ಬುಕ್ಕ ಇರ್ತಿದ್ದಿಲ್ಲ? 4ನೇ ತಾಳ್ಮೇಲೆ ಇರ್ತಿದ್ವು. ಹ್ಮ್ 4ನೇ ಬರೀ ಪಾಟಿ ಪೇಣೆ. ಮೊದಲೆಲ್ಲ ಇವು ನೀತಿ ಕಥೆ, ಹ್ಮ್ ಆಮೇಲೆ ಸಂಸ್ಥಾನದ್ದು, ಇವರೆಲ್ಲ ದರ್ಬಾರ ಮಾಡಿದ್ವು, ಅವರು ಎಲ್ಲ ಸ್ಟೋರಿ ಇರ್ತಿದ್ವು. ಹ್ಮ್ ರಾಜ ಮಹಾರಾಜರದು, ಹ್ಮ್. ಮುಗಲಾಯಿ ಇದು ಅದೇನ್ ಬರ್ದದ್ದು ಇರ್ತದೋ ಏನ್ ಕತಿ ಹೇಳ್ತಿದ್ರು ಅವ್ರು ನಿಮ್ಗೆ? ಇಲ್ಲ ಬರ್ದಿರ್ತಿತ್ತು. ಅದು ಓದ್ಕೊಂಡು ಅದ್ರ ಮೇಲೆ ಕ್ವಶನ್ ಆನ್ಸರ್ ಮಾಡ್ತಿದ್ವಿ. ಎಕ್ಸಾಮ್ ಇರ್ತಿದ್ವ ನಿಮಗ? ಇರ್ತಿದ್ವು. ಒಂದನೇತ್ತಕ್ಕೂ? ಹೌದು. ಅವಾಗ ಎಕ್ಸಾಮ್ನಾಗ ಏನ್ ಮಾಡ್ತೀವಿ? ಪಾಟಿ ಮೇಲೆ ಬರ್ತಿದ್ರಲ್ಲ? ಇಲ್ಲ ಮಗ್ಗಿ ಬರೀರಿ ಅಂತಿದ್ರು. ಹ್ಮ್ ಇಲ್ಲ ಟೇಬಲ್ ಸೇರ್ಬೇಕು ಅವ್ರಿಗೆ. ಹ್ಮ್ ಬರೋದು ತೋರಿಸ್ಬೇಕು, ಹ್ಮ್ ಆಮೇಲೆ ಬಾಯಲ್ಲೇ ಹೇಳ್ಬೇಕು. ಹ್ಮ್. ನಿಂಗೆ ಎಲ್ಲಿ ತನಕ ಬರ್ತಾವ ಟೇಬಲ್ಸ್? ಯಾವಾಗ 30 ತನಕ ಹೇಳ್ತಿದ್ದೆ. ಎಷ್ಟು ಬರುತ್ತೆ? ನಿಂಗ್ ಮೌಶಿ? ನಮಗೂ ಅಷ್ಟ ಮರ್ತೋದೇವಲ್ಲ. 30 ತನಕ ಹೇಳ್ತಿದ್ರ ಸಾಲಿ ಒಳಗ್? 25 ತನಕ ಅಂತೂ ಕನಿಷ್ಠ ಹೇಳ್ತಿದ್ವಿ. 30 ತನಕ ಈಗ ಎಲ್ಲಿ ತನಕ ಹೇಳ್ತೀರಿ? ಈಗ ಎಲ್ಲಿ ತನಕ ನಮ್ಗ ಗೊತ್ತಿಲ್ಲ. ಈಗ ನಾವು ಮಾಡ್ತಿರ್ತೇವೆ 10? ಈಗ ಹುಡುಗರ ಜೊತೆ ಹೇಳೋದು ನಂಗೆ ಹೇಳ್ತಾರೆ ಹ್ಮ್ ಅಷ್ಟೇ. ಹ್ಮ್. ಮತ್ತೇನ್ ಕಲ್ಸಿದ್ರಿ ಸಾಲಿ ಒಳಗ್? ಮತ್ತೆ ಇಷ್ಟ ಆಟ ಆಡಿಸ್ತಿದ್ರು. ಏನ್ ಆಡ್ತಿದ್ರಿ? ಹಂಗ ಕುಂಟಲ್ ಪಿ ನೀವ ಆಟೋದು? ಆಟಕ್ಕಂತ ಬಿಡ್ತಿದ್ರು. ಹಾ. ಆಟಕ್ಕೊಂದ್ ಪೀರಿಯಡ್ ಇರ್ತಿತ್ತು. ಹ್ಮ್ ಆಟಕ್ ಬಿಡ್ತಿದ್ರು. ನಮ್ಗೇನ್ ಬೇಕಂತ ನಾವ್ ಆಡೋದು. ಹ್ಮ್. ಹೆಣ್ಣು ಹುಡುಗರೆಲ್ಲ ಕುಂಟಲ್ ಪೀರಿಯಡ್ ಆಡ್ತಿದ್ವಿ. ಇದು ಹಗ್ಗ ಜಗ್ಗ. ಕುಂಟಾಟ ಹಗ್ಗ ಅದನ್ನೆಲ್ಲ ಆಡ್ತಿದ್ರು. ಗಂಡು ಹುಡುಗರು ಚಿನ್ನಿ ದಂಡು ಅಂತ ಆಡ್ತಿದ್ರು. ದೊಡ್ಡ ಗ್ರೌಂಡ್ ಇತ್ತನ್ ಸಾಲಿದ? ಹಂಗ ಹಗ್ಗ ಹ್ಮ್. ದೊಡ್ಡ ಹಗ್ಗ ಅಷ್ಟ್ರೊಳಗನ ಆಡ್ತಿದ್ವಿ. ಮತ್ತೆ ಎಷ್ಟ್ ಹುಡುಗರು ಇದ್ರು? ಇರ್ತಿದ್ದಿಲ್ಲ, 2-10 ಹುಡುಗರು ಇರ್ತಿದ್ವಿ ಅಷ್ಟೇ? ಅಷ್ಟೇ. ಹ್ಮ್ ಅದು ನಾವು ಬ್ರಾಹ್ಮಣ ಹುಡುಗರು ಅಷ್ಟ ಹೋಗ್ತಿದ್ವಿ, ಹ್ಮ್ ಬೇರೆ ಯಾರು ಇಲ್ಲ. ಹ್ಮ್. ನಿಮ್ ಫ್ರೆಂಡ್ಸ್ ಯಾರ ಇದ್ದಾರ ನೀನು? ಇದಾರಲ್ಲ. 1ನೇ 2ನೇ ಜೊತೆ ಓದ್ದವ್ರು? ಸವಣೂರಾಗಿಲ್ಲ. ಹ್ಮ್ ಆಮೇಲೆ ಹಾರ್ಗಲ್ ಹೋಗ್ಬಿಟ್ಟೆ. ನಮ್ ತಾಯಿ ತೀರ್ಕೊಂಡ್ರ. ಹ್ಮ್ ತೀರ್ಕೊಂಡ್ ಕೂಡಲೇ ನಮ್ಮನ್ನ ಹಾರ್ಗಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಹ್ಮ್ ಅಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ಶುರುವಾತ್ ಸಾಲಿ ನಮ್ದು. ಅಲ್ಲಿ ಎಷ್ಟೊತ್ತಿಗೆ ಚಾಲು ಮಾಡಿದ್ವಿ? ಅಲ್ಲೇ ಮುಂಜಾನೆ 7ರಿಂದ 11, ಆಮೇಲೆ 1ರಿಂದ 5. ಎಷ್ಟನೇತ್ತ ಅಲ್ಲೇ ಹೋಗಿದ್ನಿ? ಅಲ್ಲಿ ಬಹುಶಃ 2ನೇ ತಾಂಡಿಸ್ತು ನನಗ. ಅಲ್ಲಿ ಪ್ರಾಪರ್ ಸಾಲ್ ಇತ್ತನ? ಪ್ರಬಲ ಸಾಲಿಲ್ಲ, ಹಿಂಗ ಗುಡಿಯಾಗ ಹ್ಮ್ ಹ್ಮ್ ಗುಡಿಯಾಗ ಕಲಿಸ್ತಿದ್ರು. ಹ್ಮ್ ಆಮೇಲೆ ಒಂದು ಶಾಲೆ ಆತು. ಅಲ್ಲಿ ತರಬೇತಿ ಗುಡಿ ಹತ್ರ ಒಂದು ಹೆಣ್ಮಕ್ಳ ಶಾಲೆ ಅಂತ ಆತು. ಹ್ಮ್ ಆಮೇಲೆ ಅಲ್ಲಿಗೆ ಹೋಗ್ತಿದ್ವಿ. ಹ್ಮ್ ಅಲ್ಲಿಂದ ಇಲ್ಲಿ ಇನ್ನೂ ಇದು 7ನೇ ತಾಗಿಂದ ಹ್ಮ್ ನ್ಯೂ ಇಂಗ್ಲಿಷ್ ಸ್ಕೂಲಿಗೆ ಬಂದ್ವಿ. ಹ್ಮ್
ನೀವು ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಅನ್ನೋದು? ಇಂಗ್ಲಿಷ್ ಅಲ್ಲ, ಕನ್ನಡ ಮೀಡಿಯಂ. ಒಂದ್ ಸಬ್ಜೆಕ್ಟ್ ಇಂಗ್ಲಿಷ್ ಇರ್ತಿತ್ತು, ಓಕೆ. ಒಂದ್ ಸಬ್ಜೆಕ್ಟ್ ಇಂಗ್ಲಿಷ್, ಒಂದ್ ಸಬ್ಜೆಕ್ಟ್ ಹಿಂದಿ ಇರ್ತಿತ್ತು. ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಎಷ್ಟನೇ ತನಕ ಹೋದಿ? ಅಲ್ಲಿ 7ನೇದಿಂದ 11ನೇ ತನಕ. ಅವಾಗ ಹೈಯರ್ ಇರ್ತಿತ್ತು, ಹೈಯರ್ 2 lower ಅಂತ 2 ಇರ್ತಿತ್ತು. ಅವೆರಡು ಮುಗಿಸ್ಕೊಂಡು 10th ತನಕ ಹೋದ್ವಿ ಅಲ್ಲಿ. ಆಮೇಲೆ 11th ಬಂದ್ವಿ, ಲಗ್ನ ಆಗ್ಬಿಡ್ತಿದ್ವಿ, ಲಗ್ನ ಮಾಡ್ಬಿಟ್ರು. ತಗೊಂಡು ಮನೆಗೆ ಹೋದ್ವು. ನಿಂದ ಎಷ್ಟಾಗಿತ್ತು ಮಮ್ಮಿ ಲಗ್ನದಾಗ? 10th ಆಗಿತ್ತು? 10th. ಸೊ ನಿಂದು SLCನೂ ಆಗಿಲ್ಲ? ನಿಂದು SLCನೂ ಆಗಿಲ್ಲ ಆವಾಗಿನ ಕಾಲದ ಪ್ರಕಾರ? ನಿಂದು SLC ಆಗ್ಯದ? ನಾನು SSLC ಪಾಸ್ ಆಗ್ಲಿಲ್ಲ. ಆಗ್ಲಿಲ್ಲನಾ? ಇಲ್ಲ, ಸರ್ಟಿಫಿಕೇಟ್ ಇಲ್ಲ? ಇಲ್ಲ, ಸರ್ಟಿಫಿಕೇಟ್ ಇಲ್ಲ. ಯಾಕೆ ಎದ್ರಾಗ ಫೇಲ್ ಆದಿ? ಎದ್ರೋಗ ನನ್ನ ಕೇಳಿಕೆ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಗ ಮನ್ಯಾಗ ಓದಿ ಬಡ್ದು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಹೋದ್ರಿ ಅಂತ ಹೇಳೋರು ಯಾರು ಇದ್ದಿದ್ದಿಲ್ಲ. ಮನೆ ಕೆಲ್ಸನ ಸರಿ ಆಗ್ತಿತ್ತು. ನೀರ್ ಸೇರೋದು, ಬಟ್ಟೆ ಒಗೆಯೋದು, ಸಾರಿಸೋದು, ರಂಗೋಲಿ ಹಾಕೋದು, ಎಲ್ರಿಗೂ ಮಾಡೋದು, ಇದ್ರೊಳಗೆ ಹೋಗ್ತಿತ್ತು ನಮ್ ಟೈಮ್. ನಾವ್ ಯಾವಾಗ ಓದ್ಬೇಕು, ಯಾವಾಗ ಪಾಸ್ ಆಗ್ಬೇಕು ಹಂಗಿತ್ತು ನಮ್ಗೆ ಪರಿಸ್ಥಿತಿ ಯಾವಾಗ. ಹೌದು. ಆಮೇಲೆ ಮನ್ಯಾಗ ಯಾರು ಕಲ್ತವ್ರು ಇದ್ದಿದ್ದಿಲ್ಲ, ಹೋದ್ರಿ ಅಂತ ಹೇಳೋರು ಇದ್ದಿದ್ದಿಲ್ಲ. ಯಾರು ಇದ್ದಿದ್ದಿಲ್ಲ ಮನ್ಯಾಗ ಕಲ್ತವ್ರು ಅವಾಗ? ಬೇಕಾದ್ರೆ ಹೋದ್ರಿ, ಬೇಡ ಬಿಡ್ರಿ, ಬೇಕಾದ್ರೆ ಸಾಲಿಗೆ ಹೋಗ್ರಿ, ಬೇಡ. ಹಬ್ಬ ಹುಣ್ಣಿಗೆ ಬಂದ್ರಂತೂ ಸಾಲಿ ತಪ್ಸೋದ. ನಾವ್ಗಂತೂ ನಮ್ಮ ಮಹತ್ವ ಕೊಡ್ತಿದ್ದಿಲ್ಲ ಅವಾಗ. ಯಾಕಂದ್ರೆ ಹೆಂಗಿದ್ರು ಹೆಣ್ಣು ಹುಡುಗರು ಅಂತ ಲಗ್ನ ಮಾಡ್ಕೊಂಡು ಹೋಗುವ, ಅವಕ್ಕೆ ಯಾಕೆ ಇಷ್ಟು ಕಲಿಸ್ಬೇಕು, ಬೇಡ ಈ ತರ ಇತ್ತ. ಹಿಂಗಾಗಿ ಜಾಸ್ತಿ ಅದಕ್ಕೆ ಒತ್ತಡ ಹೇಳಲಿಲ್ಲ ಯಾರು. ಓದ್ರಿ, ಮಾಡ್ರಿ, ಮುಂದೆ ಬರ್ರಿ ಅಂತ ಅನ್ನೋ ಮಾತ ಯಾರ ಭಯನೂ ಇಲ್ಲ. ನಾವಷ್ಟ ಅಲ್ಲ, ಯಾರು ಒಬ್ರು ಹೇಳ್ತಿಲ್ಲ ಓದೋಗ್ರಿ, ಬರ್ಕೋಗ್ರಿ ಅಂತ ಯಾರು ಬೈತಿದ್ದಿಲ್ಲ. ನಾವ ಬೇಕಾದ್ರೆ ಏನು ದಾಳ ಹೋದ್ರ ಅವ್ರು ಹೇಳಿದ್ರ ಕೊಟ್ಟದ್ರ ಬರ್ಕೊಂಡು ಹೋಗಿಲ್ಲ ಅಂದ್ರ ನಾಳೆ ಹೊಡ್ತು ಬಿಡ್ತಾವ ಅನ್ನೋ ಇದಕ್ಕೆ ಬರ್ಕೊಂಡು ಹೋಗ್ತಿದ್ವಿ. ರಾಮಾವಳಿ ಮಾಸ್ತರ್ ಹೆದರಿಕೆ. ಅವ್ರ ಪ್ರಿನ್ಸಿಪಲ್ ಅನ್ನೋ ರಾಮಾವಳಿ ಮಾಸ್ತರ್ ಅಲ್ಲ, ಎಲ್ಲಾ ಮಾಸ್ತರ್ ಪ್ರಿನ್ಸಿಪಲ್ ಅಂತಿದ್ದಿದ್ದೆ. ಅಂತವೆಲ್ಲ ಇದ್ದಿದ್ದಿಲ್ಲ ಅವಾಗ. ಅವ್ರಿಗೆ ಪಗಾರ ಇರ್ತಿತ್ತಿಲ್ಲ? ಯಾರಿಗೆ ಗೊತ್ತು? ಯಾರು ಕೊಡ್ತಿದ್ರು ಅವ್ರಿಗೆ ಪಗಾರ? ಅದು ಗೊತ್ತಿಲ್ಲ ನಮ್ಗೆ. ಅದು ಗೊತ್ತಿಲ್ಲ. ಈಗೂ ಇದ್ದಾರ ಅಪ್ಪಳ ಮಾಸ್ತರ್ ನಾನು ಕಲಿಸ್ತೇವೆ. ಇದ್ದಾರ? ಜೀವಂತ ಇದ್ದಾರ? ಎಲ್ಲಿದ್ದಾರ ಅವರು? ಅಲ್ಲಿ ಈಶ್ವರ ದೇವ್ರ ಗುಡಿ ಹತ್ರ. ಎಷ್ಟು ವರ್ಷ ಅವ್ರಿಗೆ ಈಗ? ಇದ್ದಿದ್ದವ ನಮ್ಗಿಂತ 20 ವರ್ಷ ಹೆಚ್ಚಿಗೆ. 100 ವರ್ಷ? 85-96 ಇರ್ಬೋದು. ಹೌದಾ? ಭೇಟಿಯಾಗಿ ಅನ್ನಿ ಅವ್ರನ್ನ? ಮೊನ್ನೆ ಅವ್ರ ಹೇಳ್ತು ಭೇಟಿಯಾಗಿದ್ರು ಸೌಂದರ್ಯದಾಗ. ಆಮೇಲೆ ಹೋಗ್ಬೇಕು ಅಂತ ಅನ್ಕೊಂಡೆ, ಅವ್ರ ಬಳಿ ಹೋಗುತ್ತಾ ಬೆಟ್ಟ ಬರ್ಬೇಕು ಅಂತ. ಈ ಸೌಂದರ್ಯ ಫಂಕ್ಷನ್ ಕಲ್ಸದಾಗ ಊಟದೊಳಗೆ ಬರ್ತಾ ಹೋಗ್ತು, ಭೇಟಿ ಆಗಲಿಲ್ಲ. ಹಂಗಲ್ಲ, ನಮ್ಗ ಈಜಿ ಕುಲ್ಕರ್ಣಿ ಅಂತೇಳಿ ಹೆಡ್ ಮಾಸ್ಟರ್ ಇದ್ರು ಅವರು. ಈ ಶ್ರಾವಣ ಮಾಸದಾಗ ನಾವು ಊಟ ಮಾಡಿ ಎದಲ್ವ ಮಾಡ್ಕೊಂಡು ಇಲ್ಲಡ್ಕಿ ಹಾಕೊಂಡು ಹೋಗ್ತಿದ್ದೆ ಸಾಲಿಗೆ, ಹೈಸ್ಕೂಲ್ಗೆ. ಎಲ್ಲಡ್ಕಿ ಹಾಕೊಂಡ? ಎಲ್ಲಡ್ಕಿ ಹಾಕೊಂಡು ಹೈಸ್ಕೂಲ್ಗೆ ಹೋಗ್ತಿದ್ದೆ. ಆಮೇಲೆ 5ನೇ ಪೀರಿಯಡ್ ಹೋಗ್ತಿದ್ದೆ. ಅವ್ರದ್ದು ಇಂಗ್ಲಿಷ್ ಪೀರಿಯಡ್ ಇರ್ತಿತ್ತು ಅವಾಗ. ಆ 5ನೇ ಪೀರಿಯಡ್ ನಾವು ಹೋಗೋದಕ್ಕ ಅವ್ರು ಬರೋದಕ್ಕ ಸಮ ಇಲ್ಲ. ಅವ್ರು ಬಂದ್ಮೇಲೆ ನಾವು ಹೋಗ್ತಿದ್ದೆ. ಅವ್ರು ಚರ್ಚೆ ಮಾಡ್ತಿದ್ರು, ಅಷ್ಟೇ ಮುತ್ತೈದು ಬಂದು ನೋಡ್ರಿ ಅಂತ ಹೇಳಿ ಎಲ್ಲಾರು ಹೊಳ್ಳ ಅಂತ ಅಂತಿದ್ರು. AG ಕುಲಕರ್ಣಿ ಅಂತ ಇದ್ದಾರ ನಿನ್ನೂ ಅವ್ರು? ಈಗ ಇರ್ಲಿಕ್ಕಿಲ್ಲ ಅವರು, ಅವಾಗನ ವಯಸ್ಸಾಗಿತ್ತು ಅವ್ರಿಗೆ. ಪೋದಾರ್ ಮಾಸ್ತರ್ ಕಲ್ಸ್ಯಾರ ನಿಮ್ಗ? ಹೌದು, ಏನ್ ಕಲ್ಸ್ಯಾರ? ನಮಗ ಕ್ರಾಫ್ಟ್ ಕಲಿಸ್ತಿದ್ರು, ಆಮೇಲೆ ಸಂಸ್ಕೃತ ಕಲಿಸ್ತಿದ್ರು, ಒಂದೊಂದ್ಸಲ ಹಳೆಗನ್ನಡನು ಕಲಿಸ್ತಿದ್ರು. ಆ ಶೇರ್ ಬರ್ಲಿಲ್ಲ ಅಂತಂದ್ರೆ ಅವ್ರು ತಗೋತಿದ್ರು. ನಿಮ್ಗೆ ಪ್ರಾಪರ್ ಪೀರಿಯಡ್ ಇರ್ತಿದ್ವನ? ಹೌದು. ಎಷ್ಟು ಪೀರಿಯಡ್ ಇರ್ತಿದ್ವು ದಿನಕ್ಕೆ? 47 ಪೀರಿಯಡ್ ಇರ್ತಿದ್ವು. ವಾರಕ್ಕೆ ಪೀರಿಯಡ್ ಇರ್ತಿದ್ದಿಲ್ಲ. ಹೈಸ್ಕೂಲಿಗೆ ಬಂದ್ಮೇಲೆ ಪೀರಿಯಡ್ ಶುರು. ಬೇರೆ ಬೇರೆ ಟೀಚರ್ ಬರ್ತಿದ್ರನ? ಹೌದು. ಪ್ರತಿ ಪೀರಿಯಡಿಗೂ ಗಂಟಿ ಹಾಕ್ತಿದ್ರು, ಪೀರಿಯಡ್ ಮುಗೀತಂತ ಹೇಳಿ ಗಂಟೆ ಬರ್ಸ್ತಿದ್ರು. ಓಕೆ.